ನ್ಯೂಸ್ಗೆ ಸ್ವಾಗತ. ಮಂಗಳೂರು ಬಾಲಕ ನಾಪತ್ತೆ ಪ್ರಕರಣ ಮಾಸುವ ಮುನ್ನವೇ ಕಾಫಿನಾಡು ಚಿಕ್ಕಮಗಳೂರು ಹೊರವಲಯದ ತೇಗೂರಿನ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಿಂದ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ದಾರೆ. ತರುಣ್ ಹಾಗೂ ಯಶ್ವಿತ್ ಸಾಲಿಯನ್ ಎಂಬ 9ನೇ ತರಗತಿ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ದಾರೆ. ಕಳೆದ 10 ದಿನಗಳ ಹಿಂದೆ ಮಧ್ಯರಾತ್ರಿ ಶಾಲೆಯಿಂದ ನಾಪತ್ತೆಯಾಗಿರುವ ಮಾಹಿತಿ ಇದೀಗ ಲಭ್ಯವಾಗಿದೆ. ನಾಪತ್ತೆಯಾಗಿರುವಂತಹ ಬಾಲಕರಿಗಾಗಿ ಶಾಲೆಯ ಸಿಬ್ಬಂದಿಗಳು ಹುಡುಕಾಟ ಮಾಡಿದ್ದಾರೆ. ಆದರೆ ಈವರೆಗೂ ಬಾಲಕರು ಮನೆಗೂ ಹೋಗಿಲ್ಲ, ವಸತಿ ಶಾಲೆಯಲ್ಲಿ ಇರಲ್ಲ ಎಂದು ಈ ಹಿಂದೆಯೂ 2 ಬಾರಿ ವಸತಿ ಶಾಲೆಯಿಂದ ಓಡಿ ಹೋಗಿರುವ ಕುರಿತು ಶಾಲೆಯಿಂದ ಮಾಹಿತಿ ಸಿಕ್ಕಿದೆ. 3ನೇ ತಾರೀಕು ಬೆಳಗಿನ ಜಾವದಲ್ಲಿ ಒಂದು ಮಧ್ಯರಾತ್ರಿ ಅಂದರೆ ಒಂದು ಅರೌಂಡ್ 1 o'clock ಇಂದ 12 ಅಷ್ಟೊತ್ತಿಗೆ ಇಬ್ಬರು ಮಕ್ಕಳು ನಮ್ಮ ವಸತಿ ಶಾಲೆಯಿಂದ ಗಂಡು ಮಕ್ಕಳಿದ್ದು ಮೇಲ್ಗಡೆ ಬೀಗ ಓಪನ್ ಮಾಡಿಕೊಂಡು ಹಾಸ್ಟೆಲಿಂದ ಹೋಗಿದ್ದಾರೆ. ಸೊ ಅದಾದ ತಕ್ಷಣ ನಾವು ಇಲ್ಲೆಲ್ಲ ಹುಡುಕಿಸಿದ್ವಿ, ಹಾಸ್ಟೆಲ್ ಕೆಲವು ಟೈಮಲ್ಲಿ ಮಕ್ಕಳು ಮಿಸ್ಚೀವಸ್ ಇರೋದ್ರಿಂದ ಅಲ್ಲಿ ಇಲ್ಲಿ ಔತ್ಕೊಂಡು ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಹಾಸ್ಟೆಲ್ದು ಟಾಯ್ಲೆಟ್ ರೂಮ್ಸು, ಬಾತ್ರೂಮ್ಸು, ಮಲ್ಟಿಪರ್ಪಸ್ ಹಾಲು ಮತ್ತು ಸರೌಂಡಿಂಗ್ ಎಲ್ಲ ಕಾಡಿರೋದ್ರಿಂದ ಈ ಕಾಡುಗಳು ಮತ್ತು ಕನ್ಸ್ಟ್ರಕ್ಷನ್ ಏರಿಯಾ, ಸೊ ಇಲ್ಲೆಲ್ಲ ನಾವು ಹುಡುಕಿಸಿದ್ವಿ. ಸೊ ಇದಾದ ನಂತರ ಇಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನ ಆ್ಯಂಡ್ ತೇಗೂರು, ಆ ಹುಡುಗಂದು ಮಾವನ ಮನೆ ತೇಗೂರಲ್ಲಿರೋದ್ರಿಂದ ಅಲ್ಲಿ ಕೂಡ ಸುತ್ತಮುತ್ತ ಎಲ್ಲ ಕಡೆ ಹುಡುಕಿಸಿ ಮಕ್ಕಳು ಸಿಗದೆ ಇರೋದ್ರಿಂದ ನಂತರ ನಾವು FIR ಮಾಡಿಸಿದ್ವಿ. ಸೊ ಈ ಮಕ್ಕಳ ಬ್ಯಾಕ್ಗ್ರೌಂಡ್ ಹೇಳೋದಾದರೆ ಅಂದರೆ ಅವರ ಹಿಂದಿನ ಅವರು ಈ ರೀತಿ ಚಟುವಟಿಕೆಗಳಲ್ಲಿ ಮೊದಲು ಆ ಥರ ಮಾಡ್ತಿದ್ರು? ಮಕ್ಕಳು ಸ್ವಲ್ಪ ಮಿಸ್ಚೀವಸ್ ಇದ್ದರು. ಮುಂಚೆ ಕೂಡ ಅವ್ರದ್ದು ಪೇರೆಂಟ್ಸ್ ಕರೆಸಿ ನಾವು ವಾರ್ನ್ ಮಾಡಿದ್ವಿ. ಈ ಹಿಂದೆ ಅವರು ಏನು ಮಾಡಿದರು, ಹಾಸ್ಟೆಲ್ದು ಬೀಗ ಎಲ್ಲ ಮುರಿದು ಹೊರಗಡೆ ಹೋಗಿ ಎಗ್ ರೈಸ್ ಎಲ್ಲ ತಿಂದ್ಕೊಂಡು ಬಂದು, ಜೊತೆಗೆ ಮೊಬೈಲ್ ಇಟ್ಕೊಂಡು ಅಶ್ಲೀಲವಾಗಿ ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ಅಲ್ಲಿ ಮೆಸೇಜ್ ಹಾಕ್ಸಿದ್ದಂಥದ್ದು, ಬೇರೆ ಬೇರೆ ವಿಷಯಗಳಲ್ಲಿ ಅವ್ರ ಪೇರೆಂಟ್ಸಿಗೆ ಕರೆದು ಮಕ್ಕಳಿಗೂ ಕೂಡ ನಾವು ಕೌನ್ಸಿಲಿಂಗ್ ಮಾಡಿ ತಿಳಿ ಹೇಳಿ ಸಾಕಷ್ಟು ಬಾರಿ ಅವ್ರಿಗೆ ನಾವು ಒಂದು ಬುದ್ಧಿವಾದವನ್ನು ಹೇಳಿದ್ವಿ. ಜೊತೆಗೆ ಇಲ್ಲಿ ಹುಡುಗಿರ ಜೊತೆ ಮಾತಾಡೋವಂಥದ್ದು ಕೂಡ ಇತ್ತು. ಅದನ್ನು ಕೂಡ ಎರಡೂ ಕಡೆ ಪೇರೆಂಟ್ಸಿಗೆ ಕೂಡ ಕರೆಸಿ ನಾವು ಮಾತಾಡಿ ಅವ್ರಿಗೆ ಒಂದು ಇದೆಲ್ಲ ಬಿಟ್ಟು ಓದಲಿಕ್ಕೆ ಗಮನ ಕೊಡಿ ಅಂತ ಹೇಳಿದ್ವಿ. ಜೊತೆಗೆ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಇದ್ದಿದ್ದರಿಂದ ಪೇರೆಂಟ್ಸ್ ಕೂಡ ಬಂದು ನಮಗೆ ಈ ವರ್ಷ ಅವರು ಮುಗಿಸ್ಕೊಳ್ಳಿ, ಆಮೇಲೆ ನೋಡೋಣ, ಇನ್ನು ಈ ಥರದ್ದು ತಪ್ಪುಗಳನ್ನ ಮಾಡಲ್ಲ ಅಂತ ಹೇಳಿ ಪೇರೆಂಟ್ಸ್ ಕೂಡ ಒಂದು ತಪ್ಪೊಪ್ಪಿಗೆನ ನಮಗೆ ಬರ್ಕೊಟ್ಟು ಹೋಗಿದ್ರು. ಮಕ್ಕಳು ಪತ್ತೆಯಾಗದ ಕಾರಣ ಶಾಲಾ ಆಡಳಿತ ಮಂಡಳಿಯಿಂದ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.